ನಮಸ್ತೆ. ದತ್ತಾಂಶಗಳ ನಿರ್ವಹಣೆಯಲ್ಲಿ ನಾವು ಮೊದಲಿಗೆ ದತ್ತಾಂಶಗಳ ಸಂಗ್ರಹಣೆ ಹಾಗೂ ದತ್ತಾಂಶಗಳ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದಂತಹ ಸರಾಸರಿ, ಮಧ್ಯಾಂಕ ಮತ್ತು ರೂಢಿ ಬೆಲೆ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವ. ಮೊದಲಿಗೆ ದತ್ತಾಂಶಗಳ ಸಂಗ್ರಹಣೆಯ ಬಗ್ಗೆ ತಿಳಿದುಕೊಳ್ಳುವ. ಪ್ರಮುಖ ಉದ್ದೇಶಗಳು ಮತ್ತು NCERTಯ ಉದ್ದೇಶಗಳು ಈ ರೀತಿಯಾಗಿವೆ. ದತ್ತಾಂಶಗಳ ಸಂಗ್ರಹಣೆ, ವಿಂಗಡಣೆ ಮತ್ತು ವಿಶ್ಲೇಷಣೆ ಮಾಡುವುದು. ಈ ಪರಿಕಲ್ಪನೆಗಳನ್ನು ತಿಳಿಸಲು ಕಲಿಕಾ ಸಾಮಗ್ರಿಗಳಾಗಿ ಚೌಕಳಿ ಬಿಲ್ಲೆಗಳು ಮತ್ತು ಹೋಲಿಕೆ ಪಟ್ಟಿಗಳನ್ನು ನಾವು ಉಪಯೋಗಿಸುತ್ತೇವೆ. ಈ ಸಂಚಿಕೆಯಲ್ಲಿ ದತ್ತಾಂಶಗಳ ಸಂಗ್ರಹಣೆ, ವಿಂಗಡಣೆ ಮತ್ತು ವಿಶ್ಲೇಷಣೆ ಮಾಡುವುದು ಹೇಗೆ ಎನ್ನುವುದನ್ನು ನೋಡುವ. ನಾವು ದಿನನಿತ್ಯ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಕೃಷಿ ಕ್ಷೇತ್ರ ಇತ್ಯಾದಿ ಕ್ಷೇತ್ರಗಳಲ್ಲಿ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಅಂಕೆ ಸಂಖ್ಯೆಗಳ ರೂಪದಲ್ಲಿ ನಾವು ಪಡೆದುಕೊಳ್ಳುತ್ತೇವೆ. ಈ ಅಂಕೆ ಸಂಖ್ಯೆಗಳಿಗೆ ನಾವು ಅಂಕೆ ಅಂಶಗಳು ಎನ್ನುತ್ತೇವೆ. ಪ್ರಾರಂಭದಲ್ಲಿ ಪಡೆದ ಈ ಮಾಹಿತಿಗಳಿಗೆ ದತ್ತಾಂಶ ಎನ್ನುವರು. ಉದಾಹರಣೆಗೆ, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ, ಹವಾಮಾನ ಮಾಹಿತಿ ಬಗ್ಗೆ ಆಗಿರಬಹುದು, ಪೇಟೆಯಲ್ಲಿ ಬೆಲೆ ಬದಲಾವಣೆಗಳಾಗಿರಬಹುದು, ಒಬ್ಬ ಬ್ಯಾಟ್ಸ್ಮನ್ ಕಳೆದ 10 ಟೆಸ್ಟ್ ಪಂದ್ಯಗಳಲ್ಲಿ ಹೊಡೆದ ರನ್ಗಳ ಸಂಖ್ಯೆ ಆಗಿರಬಹುದು, ಹಾಗೆಯೇ ಒಬ್ಬ ಬೌಲರ್ ಕಳೆದ 10 ಏಕದಿನ ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆ ಆಗಿರಬಹುದು, ಅಥವಾ ನಿಮ್ಮ ತರಗತಿಯ ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಆಗಿರಬಹುದು, ಮುಂತಾದವುಗಳು. ಹೀಗೆ ದತ್ತಾಂಶವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಪರಿಷ್ಕೃತ ಮಾಹಿತಿಯ ಆಧಾರದ ಮೇಲೆ ಯೋಜನೆ ರೂಪಿಸಲು ಸಹಾಯ ಮಾಡುತ್ತದೆ. ದತ್ತಾಂಶಗಳ ನಿರ್ವಹಣೆಯಲ್ಲಿ ಪ್ರಮುಖ 3 ಹಂತಗಳಿವೆ. ಅವು ದತ್ತಾಂಶಗಳ ಸಂಗ್ರಹಣೆ, ವಿಂಗಡಣೆ ಮತ್ತು ವಿಶ್ಲೇಷಣೆ ಆಗಿದೆ. ಮೊದಲಿಗೆ ದತ್ತಾಂಶಗಳ ಸಂಗ್ರಹಣೆ ಕುರಿತು ತಿಳಿದುಕೊಳ್ಳುವ. ದತ್ತಾಂಶಗಳ ಸಂಗ್ರಹಣೆ. ದತ್ತಾಂಶವನ್ನು ಸಂಗ್ರಹಿಸುವ ವಿವಿಧ ವಿಧಾನಗಳಿವೆ. ಮೊದಲನೇದಾಗಿ ಸಮೀಕ್ಷೆ. ಉದಾಹರಣೆಗೆ, ನೀವು ನಿಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳು ಇಷ್ಟಪಡುವ ಹಣ್ಣುಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸುವ ಅನುಕೂಲವಾಗುವಂತೆ ಪ್ರಶ್ನೆಗಳನ್ನು ನಾವು ಕೇಳಬಹುದು. ಚಟುವಟಿಕೆ ರೂಪದಲ್ಲಿ ತರಗತಿಯ 10 ವಿದ್ಯಾರ್ಥಿಗಳಿಂದ ಅವರು ಇಷ್ಟಪಡುವ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ತಿಳಿಸುವುದು. ಎರಡನೇ ವಿಧಾನ ನಿರೀಕ್ಷಣೆ. ಉದಾಹರಣೆಗೆ, ನೀವು ದಿನದ ಉಷ್ಣತೆಯಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ ಅದನ್ನು ನಮೂದಿಸಬಹುದು. ಚಟುವಟಿಕೆ ರೂಪದಲ್ಲಿ 1 ವಾರದ ಕಾಲ ಹವಾಮಾನವನ್ನು ದಿನವೂ ಗಮನಿಸಿ ನಮೂದಿಸುವುದು. ಮೂರನೇ ವಿಧಾನವಾಗಿ ದಾಖಲೀಕರಣ, ಅಂದರೆ ದಾಖಲಿಸುವಿಕೆ. ಉದಾಹರಣೆಗೆ, ಮಳೆ ಬಂದರೆ ಎಷ್ಟು ಸೆಂಟಿಮೀಟರ್ ಮಳೆ ಸುರಿಯುತ್ತದೆ ಎನ್ನುವುದನ್ನು ದಾಖಲಿಸುವುದು. ಚಟುವಟಿಕೆ ರೂಪದಲ್ಲಿ 1 ವಾರದ ಕಾಲ ಮನೆಯಲ್ಲಿ ಪ್ರತಿದಿನ ಎಷ್ಟು ಗಂಟೆ ವಿದ್ಯುತ್ ಬಳಕೆ ಮಾಡಲಾಗಿದೆ ಎನ್ನುವುದನ್ನು ನಾವು ದಾಖಲಿಸಬಹುದು. ದತ್ತಾಂಶಗಳ ವಿಂಗಡಣೆ. ಸಂಗ್ರಹಿಸಿದ ದತ್ತಾಂಶವನ್ನು ಸರಿಯಾದ ಕ್ರಮದಲ್ಲಿ ಕೋಷ್ಟಕದ ರೂಪದಲ್ಲಿ ವ್ಯವಸ್ಥೆಗೊಳಿಸುವುದು ಮುಖ್ಯವಾಗಿರುತ್ತದೆ. ಹಾಗೆಯೇ ಸಂಗ್ರಹಿಸಿದ ದತ್ತಾಂಶಗಳನ್ನು ಸರಳ ನಕ್ಷೆಗಳ ಮೂಲಕ ಕೂಡ ನಾವು ವಿಂಗಡಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಸರಳ ನಕ್ಷೆಗಳಲ್ಲಿ ಒಂದು ಚಿತ್ರನಕ್ಷೆ, ಇನ್ನೊಂದು ಸ್ತಂಭನಕ್ಷೆ. ಈ ಚಿತ್ರನಕ್ಷೆ ಮತ್ತು ಸ್ತಂಭನಕ್ಷೆ ಹಾಗೂ ಕೋಷ್ಟಕದ ಮೂಲಕ ದತ್ತಾಂಶಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬಹುದು ಎನ್ನುವುದನ್ನು ನೋಡುವ. ಇಲ್ಲಿ ಜನರು ಇಷ್ಟಪಡುವ ಹಣ್ಣುಗಳ ಮಾಹಿತಿಯನ್ನು ಚಿತ್ರನಕ್ಷೆ ಮೂಲಕ ನಾವೀಗ ಹೇಗೆ ಅದನ್ನು ತೋರಿಸಬಹುದೆನ್ನುವುದನ್ನು ತಿಳಿದುಕೊಳ್ಳೋಣ. ಚಿತ್ರನಕ್ಷೆ ಮೂಲಕ ನಾವು ಮಾಹಿತಿಯನ್ನು ವ್ಯಕ್ತಪಡಿಸುವಾಗ ಒಂದು ಸಣ್ಣ ಪ್ರಮಾಣವನ್ನು ತೆಗೆದುಕೊಳ್ಳಬೇಕಾಗ್ತದೆ. ನಾವಿಲ್ಲಿ 1 ಹಣ್ಣನ್ನು 2 ವ್ಯಕ್ತಿಗಳಿಗೆ ಸಮ ಎಂದು ನಾವು ಪ್ರಮಾಣವನ್ನು ತೆಗೆದುಕೊಂಡಾಗ ಇಲ್ಲಿ 1 ಆ್ಯಪಲ್ ಹಣ್ಣಿನ ಒಂದು ಚಿತ್ರ, ಅದರ ಪಕ್ಕದಲ್ಲಿ 1 ಹಣ್ಣಿನ ಚಿತ್ರವನ್ನು ಇಟ್ಟಾಗ ಆ್ಯಪಲ್ ಹಣ್ಣನ್ನು ತಿನ್ನುವ 2 ವ್ಯಕ್ತಿಗಳು ಇದ್ದಾರೆ ಎನ್ನುವುದು ಅರ್ಥ ಆಗ್ತದೆ. ಅದೇ ರೀತಿಯಾಗಿ 1 ಮಾವಿನ ಹಣ್ಣಿನ ಚಿತ್ರ ಇದೆ. ಅದರ ಮಾವಿನ ಹಣ್ಣಿನ ಚಿತ್ರದಲ್ಲಿ ನಾವು ಪಕ್ಕದಲ್ಲಿ 3 ಮಾವಿನ ಹಣ್ಣಿನ ಚಿತ್ರವನ್ನು ಹಾಕಿದಾಗ ಮಾವಿನ ಹಣ್ಣನ್ನು ತಿನ್ನುವ ವ್ಯಕ್ತಿಗಳು 2 + 2 + 2 ಅಂದರೆ 6 ವ್ಯಕ್ತಿಗಳು ಇದ್ದಾರೆ ಎನ್ನುವುದು ಅರ್ಥವಾಗುತ್ತದೆ. ಹಾಗೆಯೇ ಒಂದು ಕಿತ್ತಳೆ ಹಣ್ಣಿನ ಚಿತ್ರದ ಪಕ್ಕದಲ್ಲಿ 2 ಕಿತ್ತಳೆ ಹಣ್ಣಿನ ಚಿತ್ರವನ್ನು ನಾವು ಇಲ್ಲಿ
ಜೋಡಿಸಿದಾಗ ಒಂದು ಹಣ್ಣು 2 ವ್ಯಕ್ತಿಗಳಿಗೆ ಸಮ ಎಂದು ಈಗಾಗಲೇ ನಾವು ತಿಳಿಸಿದ್ದೇವೆ. ಆದ ಕಾರಣ ಕಿತ್ತಳೆ ಹಣ್ಣುಗಳನ್ನು ಸೇವಿಸುವ ವ್ಯಕ್ತಿಗಳ ಸಂಖ್ಯೆ 4 ಎಂದು ಗೊತ್ತಾಗುತ್ತದೆ. ಹಾಗಾಗಿ ಈ ಚಿತ್ರವನ್ನು ನೋಡಿಕೊಂಡು ಅಕ್ಷರ ಜ್ಞಾನ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಸಹಿತ ಈ ದತ್ತಾಂಶಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. GKಯ ಕಲಿಕೋಪಕರಣಗಳನ್ನು ಉಪಯೋಗಿಸಿಕೊಂಡು ದತ್ತಾಂಶಗಳ ಸಂಗ್ರಹಣೆ, ದತ್ತಾಂಶಗಳ ವಿಂಗಡಣೆ ಮತ್ತು ಅದರ ವಿಶ್ಲೇಷಣೆ ಹೇಗೆ ಮಾಡಬಹುದೆನ್ನುವುದನ್ನು ನಾವು ತಿಳಿದುಕೊಳ್ಳುವ. GK ಕಲಿಕೋಪಕರಣಗಳ ಕಿಟ್ನಲ್ಲಿರುವಂತಹ ಚೌಕಳಿ ಬಿಲ್ಲೆಗಳಲ್ಲಿ ಈಗ ಕೆಲವು ಚೌಕಳಿ ಬಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ. ಈ ಆಯ್ಕೆ ಮಾಡಿಕೊಂಡಂತಹ ಚೌಕಳಿ ಬಿಲ್ಲೆಗಳನ್ನು ಒಂದು ಕ್ರಮದಲ್ಲಿ ವ್ಯವಸ್ಥೆಗೊಳಿಸುವ. ಬೇರೆ ಬೇರೆ ಬಣ್ಣದ ಚೌಕಳಿ ಬಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಒಂದೇ ಬಣ್ಣವಿರುವ ಚೌಕಳಿ ಬಿಲ್ಲೆಗಳನ್ನು ಒಂದು ಕ್ರಮದಲ್ಲಿ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ದತ್ತಾಂಶಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ವ್ಯವಸ್ಥೆ ಮಾಡಿದ ನಂತರ ಅದನ್ನು ಕೋಷ್ಟಕದ ರೂಪದಲ್ಲಿ ನಾವು ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ವಿಂಗಡಣೆಯನ್ನು ಮಾಡಿಕೊಳ್ಳುವುದು ಒಂದು ವಿಧಾನ ಕೋಷ್ಟಕದ ರೂಪ. ಆ ಕೋಷ್ಟಕದಲ್ಲಿ ನಾವು ಈ ರೀತಿಯಾಗಿ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕ್ರಮ ಸಂಖ್ಯೆ, ಬಣ್ಣಗಳು, ತಾಳೆ ಗುರುತುಗಳು, ಸಂಖ್ಯೆ. ಕ್ರಮ ಸಂಖ್ಯೆ 1 ಕೇಸರಿ ಬಣ್ಣ ಎಷ್ಟು ಇದೆ? 1, 2, 3 ತಾಳೆ ಗುರುತುಗಳು, 3 ಕೇಸರಿ ಬಣ್ಣ ಅಲ್ಲಿ ಆಯ್ಕೆಯಾಗಿದೆ. ಹಾಗೆಯೇ ಹಳದಿ ಬಣ್ಣ ಕ್ರಮ ಸಂಖ್ಯೆ 2 ಹಳದಿ ಬಣ್ಣ 1 ಬಾರಿ, 2 ಬಾರಿ, 3 ಬಾರಿ, ಇದು ಕೂಡ 3 ಬಾರಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಕ್ರಮ ಸಂಖ್ಯೆ 3 ನೀಲಿ ಬಣ್ಣ 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ಬಂದಾಗ ನಾವಿಲ್ಲಿ ಒಂದು ಅಡ್ಡಗೆರೆಯನ್ನು ಎಳೆಯಲಾಗ್ತದೆ. ಹೀಗೆ ತಾಳೆ ಗುರುತುಗಳನ್ನು ಹಾಕಿಕೊಳ್ಳುವಾಗ ನಾವು ಬಂದಂತಹ ಸಂಖ್ಯೆ 5ರ ಗುಂಪುಗಳನ್ನಾಗಿ ವಿಂಗಡಿಸಿಕೊಳ್ಬೇಕಾಗಿ ಬರ್ತದೆ. ಹಾಗಾಗಿ ಇಲ್ಲಿ ಸಂಖ್ಯೆ 5 ಇದೆ. ಹಾಗೆ ಕ್ರಮ ಸಂಖ್ಯೆ 4 ಕೆಂಪು ಬಣ್ಣ 1, 2 ಬಾರಿ ಇದೆ. ಈ ರೀತಿಯಾಗಿ ನಾವು ದತ್ತಾಂಶಗಳ ನಿರ್ವಹಣೆಯಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಿದ ನಂತರ ಅದನ್ನು ಕೋಷ್ಟಕದ ರೂಪದಲ್ಲಿ ವ್ಯವಸ್ಥೆ ಮಾಡಿಕೊಳ್ತೇವೆ. ಕೋಷ್ಟಕ ರೂಪದಲ್ಲಿ ವ್ಯವಸ್ಥೆ ಮಾಡಿಕೊಂಡಾಗ ಇದರ ವಿಶ್ಲೇಷಣೆ ಬಹಳ ಸುಲಭ ಆಗ್ತದೆ. ಇಲ್ಲಿ ಯಾವ ಬಣ್ಣ ಹೆಚ್ಚು ಬಾರಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದಾಗ ಕೂಡಲೇ ನಮಗೆ ಅಲ್ಲಿ ಸಂಖ್ಯೆ 3 ಇರುವುದು ಕೇಸರಿ ಮತ್ತು ಹಳದಿ ಬಣ್ಣ, ಅದು ಸಮನಾಗಿ ನಾವು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾವ ಬಣ್ಣ ಹೆಚ್ಚು ಬಾರಿ ಬಂದಿದೆ? ನೀಲಿ ಬಣ್ಣ ಹೆಚ್ಚು ಬಾರಿ ಬಂದಿದೆ. ಇದೇ ರೀತಿ ಹಲವು ಪ್ರಶ್ನೆಗಳಿಗೆ ಸುಲಭವಾಗಿ ನಾವು ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. GKA ಕಿಟ್ನಲ್ಲಿರುವಂತಹ ಚೌಕಳಿ ಬಿಲ್ಲೆಗಳನ್ನು ಉಪಯೋಗಿಸಿಕೊಂಡು ಚಿತ್ರನಕ್ಷೆ ಹಾಗೂ ಸ್ತಂಭ ನಕ್ಷೆಯನ್ನು ಯಾವ ರೀತಿಯಾಗಿ ನಾವು ರಚಿಸಬಹುದೆನ್ನುವುದನ್ನು ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಳ್ಳುವ. 120 ವಿದ್ಯಾರ್ಥಿಗಳು ಇಷ್ಟಪಡುವ ಬಣ್ಣಗಳ ಮಾಹಿತಿ ಈ ರೀತಿಯಾಗಿವೆ. ಕೆಂಪು ಬಣ್ಣವನ್ನು 20 ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇದ್ದಾರೆ. ಹಳದಿ ಬಣ್ಣವನ್ನು 35 ವಿದ್ಯಾರ್ಥಿಗಳು, ನೀಲಿ ಬಣ್ಣವನ್ನು 40 ವಿದ್ಯಾರ್ಥಿಗಳು, ಹಾಗೆಯೇ ಕೇಸರಿ ಬಣ್ಣವನ್ನು 25 ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಯನ್ನು ನಾವು ನಕ್ಷೆ ಮೂಲಕ ಯಾವ ರೀತಿಯಾಗಿ ತೋರಿಸಬಹುದು ಎನ್ನುವುದನ್ನು ನೋಡುವ. ಈಗ ನಕ್ಷೆ ಮೂಲಕ ನಾವು ಮಾಹಿತಿಯನ್ನು ತೋರಿಸುವಾಗ ಮೊದಲಿಗೆ ಪ್ರಮಾಣವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರ್ತದೆ. ಇಲ್ಲಿ ಪ್ರಮಾಣ ನಾವು ಏನು ತೆಗೆದುಕೊಳ್ಳುವ? ಪ್ರಮಾಣ ಒಂದು ಚೌಕಳಿ ಬಿಲ್ಲೆ ಅದು 5 ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮ ಎನ್ನುವಂತಹ ಪ್ರಮಾಣವನ್ನು ಮೊದಲಿಗೆ ನಾವು ತೆಗೆದುಕೊಳ್ಳುವ.
ಇದನ್ನು ಚಿತ್ರನಕ್ಷೆ ಮೂಲಕ ನಾವು ಪ್ರತಿನಿಧಿಸಬೇಕಾದರೆ ಕ್ರಮ ಸಂಖ್ಯೆ 1 ಬಣ್ಣಗಳು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ. ಕ್ರಮ ಸಂಖ್ಯೆ 1 ಕೆಂಪು ಬಣ್ಣ ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 20. ಹಾಗಾಗಿ ನಾವಿಲ್ಲಿ 4 ಕೆಂಪು ಬಣ್ಣದ ಚೌಕಳಿ ಬಿಲ್ಲೆಗಳನ್ನು ಚಿತ್ರಿಸಬೇಕಾಗಿ ಬರ್ತದೆ. ಹಾಗೆಯೇ ಹಳದಿ ಬಣ್ಣವನ್ನು ಕ್ರಮ ಸಂಖ್ಯೆ 2ರಲ್ಲಿ ಹಳದಿ ಬಣ್ಣವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 35 ಆಗಿದೆ. 35. ಹಾಗಾಗಿ ನಾವಿಲ್ಲಿ 2 3 4 5 6 7 ಚೌಕಳಿ ಬಿಲ್ಲೆಗಳನ್ನು ನಾವಿಲ್ಲಿ ಚಿತ್ರಿಸಬೇಕಾಗಿ ಬರ್ತದೆ. ಕಾರಣ ಒಂದು ಚೌಕಳಿ ಬಿಲ್ಲೆ 5 ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮ ಎಂದು ನಾವು ಪ್ರಮಾಣವನ್ನು ತೆಗೆದುಕೊಂಡಿದ್ದೇವೆ. ಹಾಗೆಯೇ ಕ್ರಮ ಸಂಖ್ಯೆ 3 ಆಯ್ಕೆ ಮಾಡಿಕೊಂಡಂತಹ ಬಣ್ಣ ನೀಲಿ ಬಣ್ಣವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 40 ಆಗಿರುವ ಕಾರಣ ಎಷ್ಟು ನೀಲಿ ಚೌಕಳಿ ಬಿಲ್ಲೆಗಳನ್ನು ನಾವಿಲ್ಲಿ ಅಂಟಿಸಬೇಕಾಗಿ ಬರ್ತದೆ ಅಂತ ಹೇಳಿದರೆ 8 ನೀಲಿ ಬಣ್ಣದ ಚೌಕಳಿ ಬಿಲ್ಲೆಗಳನ್ನು ನಾವಿಲ್ಲಿ ಗುರುತಿಸಬೇಕಾಗಿ ಬರ್ತದೆ. 5 10 15 20 25 30 35 40 ವಿದ್ಯಾರ್ಥಿಗಳ ಸಂಖ್ಯೆ 40. ಹಾಗೆಯೇ ಕ್ರಮ ಸಂಖ್ಯೆ 4 ಕೆಂಪು ಬಣ್ಣ ಆಯಿತು, ಹಳದಿ ಬಣ್ಣ ಆಯಿತು, ನೀಲಿ ಬಣ್ಣ ಆಯಿತು. ಇನ್ನು ಕೇಸರಿ ಬಣ್ಣವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 25 ಆಗಿದೆ. ಆದ ಕಾರಣ 5 ಕೇಸರಿ ಬಣ್ಣದ ಚೌಕಳಿ ಬಿಲ್ಲೆಗಳನ್ನು ಅಂಟಿಸುವುದರ ಮೂಲಕ 25 ವಿದ್ಯಾರ್ಥಿಗಳು ಕೇಸರಿ ಬಣ್ಣವನ್ನು ಇಷ್ಟಪಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ನಮ್ಮ ಕಿಟ್ನಲ್ಲಿರುವಂತಹ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಚಿತ್ರನಕ್ಷೆಯನ್ನು ನಾವು ತೋರಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಚಿತ್ರನಕ್ಷೆಯ ಸಹಾಯದಿಂದ ಇಲ್ಲಿ ಯಾವುದೇ ರೀತಿಯ ಅಂಕೆ ಸಂಖ್ಯೆಗಳು ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಒಬ್ಬ ಅನಕ್ಷರಸ್ಥವೂ ಸಹಿತ ಯಾವ ಬಣ್ಣ ಹೆಚ್ಚು ವಿದ್ಯಾರ್ಥಿಯು ಇಷ್ಟಪಡ್ತಾ ಇದ್ದಾನೆ ಎನ್ನುವುದನ್ನು ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಇದೇ ಉದಾಹರಣೆಯನ್ನು ಉಪಯೋಗಿಸಿಕೊಂಡು ಸ್ತಂಭ ನಕ್ಷೆಯನ್ನು ನಾವು ಯಾವ ರೀತಿಯಾಗಿ ರಚಿಸಬಹುದು ಇದೇ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಎನ್ನುವುದನ್ನು ಈಗ ನಾವು ನೋಡುವ. ಒಂದಕ್ಕೊಂದು ಲಂಬವಾಗಿರುವ ಹಾಗೆ ಎರಡು ರೇಖೆಗಳನ್ನು ಮೊದಲಿಗೆ ಎಳೆದುಕೊಳ್ಳಬೇಕು. ಇದನ್ನು ಸಮ ಭಾಗಗಳನ್ನಾಗಿ ವಿಭಾಗಿಸಿಕೊಳ್ಳುವ. ಹಾಗೆ ಅಡ್ಡ ರೇಖೆಯ ಮೇಲೆ ಕೂಡ ಸಮಭಾಗಗಳನ್ನಾಗಿ ಅಡ್ಡ ರೇಖೆಯನ್ನು ವಿಭಾಗಿಸಿಕೊಳ್ಳುವ. ಸ್ತಂಭ ನಕ್ಷೆ ಅಂತ ಹೇಳಿದರೆ ದತ್ತಾಂಶಗಳ ಮಾಹಿತಿಯನ್ನು ಅಡ್ಡ ರೇಖೆಯ ಮೇಲೆ ಸಮ ಅಗಲದ ಸ್ತಂಭಗಳನ್ನು ಸಮ ಅಂತರದಲ್ಲಿ ನಿಲ್ಲಿಸುವಂತಹ ನಕ್ಷೆಯಾಗಿರ್ತದೆ. ಸ್ತಂಭದ ಎತ್ತರವೇ ಆ ದತ್ತಾಂಶಗಳ ಫಲಿತಾಂಶವನ್ನು ಸೂಚಿಸ್ತದೆ. ಅದನ್ನು ಯಾವ ರೀತಿಯಾಗಿ ಈಗ ಪ್ರತಿನಿಧಿಸಬೇಕೆನ್ನುವುದನ್ನು ನಾವು ನೋಡುವ. ಸ್ತಂಭ ನಕ್ಷೆಯನ್ನು ಕೂಡ ರಚನೆ ಮಾಡಬೇಕಾದ್ರೆ ಮೊದಲಿಗೆ ಪ್ರಮಾಣವನ್ನು ತೆಗೆದುಕೊಳ್ಬೇಕಾಗಿ ಬರ್ತದೆ. ಪ್ರಮಾಣ 1
ಮಾನ ಸಮ 5 ವಿದ್ಯಾರ್ಥಿಗಳ ಸಂಖ್ಯೆ ಎನ್ನುವ ಪ್ರಮಾಣವನ್ನು ನಾವು ತೆಗೆದುಕೊಂಡಾಗ ಬೇರೆ ಬೇರೆ ಬಣ್ಣಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆಯತಾಕಾರದಲ್ಲಿ ಪ್ರತಿನಿಧಿಸುವಂತಹ ನಕ್ಷೆ. ಕೆಂಪು ಬಣ್ಣವನ್ನು 20 ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಕೆಂಪು ಬಣ್ಣದ ಸ್ತಂಭವನ್ನು ನಾವಿಲ್ಲಿ ನಿಲ್ಲಿಸುವ. ಕೆಂಪು ಬಣ್ಣವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸುವಂಥ ಒಂದು ಆಯತಾಕಾರದ ಸ್ತಂಭ. ಅದೇ ರೀತಿಯಾಗಿ ಹಳದಿ ಬಣ್ಣವನ್ನು 35 ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ. ಇನ್ನೊಂದು ಸ್ತಂಭವನ್ನು ಚಿತ್ರಿಸುವಾಗ ಒಂದು ಲಂಬರೇಖೆಯಿಂದ ಎಷ್ಟು ಅಂತರದಲ್ಲಿ ಒಂದು ಸ್ತಂಭವನ್ನು ನಿಲ್ಲಿಸಲಾಗಿದೆಯೋ ಅದೇ ಅಂತರವನ್ನು ಕಾಪಾಡಿಕೊಂಡು ಇನ್ನೊಂದು ಸ್ತಂಭವನ್ನು ನಾವು ನಿಲ್ಲಿಸಬೇಕಾಗಿ ಬರ್ತದೆ. ಅದರಲ್ಲಿ 7 ಮಾನಗಳು. 1 ಮಾನ ಎನ್ನುವುದು 5 ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮ ಎಂದು ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ 7 ಚೌಕಳಿ ಬಿಲ್ಲೆಗಳನ್ನು ನಾವು ಇಲ್ಲಿ ನಿಲ್ಲಿಸಿದಾಗ ಇದು 35 ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅದು ಪ್ರತಿನಿಧಿಸ್ತದೆ. ಹಾಗೆ ನೀಲಿ ಬಣ್ಣವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 40 ವಿದ್ಯಾರ್ಥಿಗಳಿದ್ದಾರೆ. 40 ವಿದ್ಯಾರ್ಥಿಗಳು. ಇನ್ನೊಂದು ಸ್ತಂಭವನ್ನು ನಾವು ಇಲ್ಲಿ ಪ್ರತಿನಿಧಿಸುವಾಗ 2 ಸ್ತಂಭಗಳ ನಡುವಿನ ಅಂತರ ಎಷ್ಟಿದೆಯೋ ಅಷ್ಟೇ ಅಂತರವನ್ನು ಕಾಪಾಡಿಕೊಂಡು ನಾವು ಇನ್ನೊಂದು ಸ್ತಂಭವನ್ನು ನಾವು ಅದರ ಜೊತೆಯಲ್ಲಿ ನಿಲ್ಲಿಸುತ್ತೇವೆ. ಹೀಗೆ ನೀಲಿ ಬಣ್ಣವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 40 ಅದನ್ನು ಪ್ರತಿನಿಧಿಸುವಂಥ ಸ್ತಂಭವಾಗಿದೆ. ಕೇಸರಿ ಬಣ್ಣವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 25 ಆದ ಕಾರಣ ನಾವು ಈ ಸ್ತಂಭಗಳ ನಡುವಿನ ಅಂತರ ಎಷ್ಟಿದೆಯೋ ಅಷ್ಟೇ ಅಂತರವನ್ನು ಕಾಪಾಡಿಕೊಂಡು ಅಷ್ಟೇ ಅಗಲದ ಕೇಸರಿ ಬಣ್ಣದ ಚೌಕಳಿ ಬಿಲ್ಲೆಗಳನ್ನು ಉಪಯೋಗಿಸಿಕೊಂಡು ಇನ್ನೊಂದು ಸ್ತಂಭವನ್ನು ನಿಲ್ಲಿಸುವಂಥದ್ದು. ಹೀಗೆ ಸಮ ಅಗಲದ ಆಯತಾಕಾರದ ಸ್ತಂಭಗಳನ್ನು ಅಡ್ಡರೇಖೆಯ ಮೇಲೆ ನಿಲ್ಲಿಸುವಂತಹ ನಕ್ಷೆಯೇ ಸ್ತಂಭಲೇಖಾ ನಕ್ಷೆ ಅಂತ ನಾವು ಹೇಳ್ತೇವೆ. ಈ ರೀತಿಯಾಗಿ GKಯ ಕಲಿಕೋ ಕಿಟ್ನಲ್ಲಿರುವಂತಹ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಸ್ತಂಭಲೇಖಾ ನಕ್ಷೆಯನ್ನು ನಾವು ರಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಸ್ತಂಭಲೇಖಾ ನಕ್ಷೆಯನ್ನು ರಚಿಸುವಾಗ ಏನೆಲ್ಲ ಹಂತಗಳನ್ನು ಅನುಸರಿಸಬೇಕೆನ್ನುವುದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಈ ಸ್ತಂಭಲೇಖಾ ನಕ್ಷೆಯಿಂದ ನಾವು ಹಲವಾರು ವಿಚಾರಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಯಾವ ಬಣ್ಣವನ್ನು ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿರುವಂತಹ ಎತ್ತರದ ಸ್ತಂಭವನ್ನು ನೋಡಿಕೊಂಡು ಫಲಿತಾಂಶವನ್ನು ಸುಲಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಬಣ್ಣವನ್ನು ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆಗೆ ಸ್ತಂಭವನ್ನು ನೋಡಿಕೊಂಡು ಅತಿ ಚಿಕ್ಕದಾದಂತಹ ಸ್ತಂಭ ಯಾವುದು ಅದನ್ನು ನೋಡಿಕೊಂಡು ನಾವು ಈ ಬಣ್ಣ ಕಡಿಮೆ ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ನಾವು ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಸ್ತಂಭಲೇಖಾ ನಕ್ಷೆಯನ್ನು ರಚಿಸಬಹುದು. ಈ ರೀತಿಯಾಗಿ ಸ್ತಂಭ ನಕ್ಷೆಯನ್ನು ರಚಿಸುವಾಗ ವೈ ಅಕ್ಷವು ಯಾವ ವಿಷಯವನ್ನು ಪ್ರತಿನಿಧಿಸುತ್ತದೆ ಎನ್ನುವುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಾವು ಬರಿಬೇಕಾಗಿ ಬರ್ತದೆ. ಈ ವೈ ಅಕ್ಷವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ನಾವಿಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವಿಲ್ಲಿ ಪ್ರತಿನಿಧಿಸಬೇಕು. ಇಲ್ಲಿ 1 ಮಾನ ಎನ್ನುವುದನ್ನು ನಾವೇನು ಇಲ್ಲಿ ಗುರುತಿಸಿಕೊಂಡಿದ್ದೇವೆ, ಇಲ್ಲಿ 1 ಮಾನ 5 ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮ ಎಂದು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಪ್ರಮಾಣವನ್ನು. ಆದ ಕಾರಣ 1 ಮಾನ 5 ವಿದ್ಯಾರ್ಥಿಗಳ ಸಂಖ್ಯೆ, 2ನೇ ಮಾನ 10 ವಿದ್ಯಾರ್ಥಿಗಳು, ಹಾಗೆ 15, 20, 25, 30, 35, 40, 45, 50 ಈ ರೀತಿಯಾಗಿ ವೈ ಅಕ್ಷದಲ್ಲಿ ನಾವು ಪ್ರಮಾಣವನ್ನು ಸೂಚಿಸಬೇಕಾಗಿ ಬರ್ತದೆ. ಈ ರೀತಿಯಾಗಿ ಚಿತ್ರಿಸಿದಂತಹ ಸ್ತಂಭ ಲೇಖಾ ನಕ್ಷೆ ಅದು ಪರಿಪೂರ್ಣವಾದಂತಹ ಸ್ತಂಭಲೇಖಾ ನಕ್ಷೆಯಾಗಿ ಹೊರಹೊಮ್ಮುತ್ತದೆ. ಈ ರೀತಿಯಾಗಿ ನಾವು GKA ಕಲಿಕೋಪಕರಣಗಳನ್ನು ಉಪಯೋಗಿಸಿಕೊಂಡು ಅದರಲ್ಲಿರುವ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಸ್ತಂಭಲೇಖಾ ನಕ್ಷೆಯನ್ನು ಪ್ರತಿನಿಧಿಸಬಹುದು. ಹೋಲಿಕೆ ಪಟ್ಟಿಗಳನ್ನು ಉಪಯೋಗಿಸಿಕೊಂಡು ಸ್ತಂಭ ನಕ್ಷೆಯನ್ನು ರಚಿಸುವುದು ಹೇಗೆ ಎನ್ನುವುದನ್ನು ಒಂದು ಉದಾಹರಣೆ ಮೂಲಕ ನಾವು ನೋಡುವ. ಈಗಾಗಲೇ
ಸ್ತಂಭಲೇಖ ನಕ್ಷೆಯನ್ನು ರಚಿಸುವಾಗ ಒಂದಕ್ಕೊಂದು ಲಂಬವಾಗಿರುವ ಹಾಗೆ ಎರಡು ರೇಖೆಗಳನ್ನು ಎಳೆದುಕೊಳ್ಳಬೇಕು. ತದನಂತರ ಈ ರೇಖೆಗಳನ್ನು ಸಮಭಾಗಗಳನ್ನಾಗಿ ಮಾಡಿಕೊಳ್ಳುವ. ಅಳತೆ ಪಟ್ಟಿಯ ಸಹಾಯದಿಂದ ಕೂಡ ನಾವು ಮಾಡಿಕೊಳ್ಳಬಹುದು. ವೈ ಅಕ್ಷವು ಯಾವ ಅಂಶವನ್ನು ಪ್ರತಿನಿಧಿಸ್ತದೆ ಎನ್ನುವುದನ್ನು ನಾವಿಲ್ಲಿ ಸೂಚಿಸಬೇಕಾಗಿ ಬರ್ತದೆ. ಇಲ್ಲಿ ವೈ ಅಕ್ಷವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸ್ತದೆ. ವೈ ಅಕ್ಷದಲ್ಲಿ ನಾವು ಪ್ರಮಾಣವನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಒಂದು ಮಾನ ಒಂದು ವಿದ್ಯಾರ್ಥಿಯ ಸಂಖ್ಯೆಗೆ ಸಮ ಎಂದು ತೆಗೆದುಕೊಳ್ಳುವ. ಒಂದು ವಿದ್ಯಾರ್ಥಿಯ ಸಂಖ್ಯೆಗೆ ಸಮ. ಹಾಗಾಗಿ ಒಂದು ಮಾನ ಒಂದು ವಿದ್ಯಾರ್ಥಿ, ಎರಡು ವಿದ್ಯಾರ್ಥಿ, 3, 4, 5, 6, 7 ಹೋಲಿಕೆ ಪಟ್ಟಿಗಳ ಸಹಾಯದಿಂದ ಸ್ತಂಭ ನಕ್ಷೆಯನ್ನು ಯಾವ ರೀತಿಯಾಗಿ ರಚಿಸಬಹುದೆನ್ನುವುದನ್ನು ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಳ್ಳುವ. ಖೋಖೋ ಆಟವನ್ನು ಆಡುವ ವಿದ್ಯಾರ್ಥಿಗಳು 6 ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿಯಾಗಿ ಕಬಡ್ಡಿ ಆಟವನ್ನು 4 ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇದ್ದಾರೆ. ಫುಟ್ಬಾಲ್ ಆಟವನ್ನು 5 ವಿದ್ಯಾರ್ಥಿಗಳು, ಕ್ರಿಕೆಟ್ ಆಟವನ್ನು 3 ವಿದ್ಯಾರ್ಥಿಗಳು, ಹಾಗೆಯೇ ಬಾಸ್ಕೆಟ್ಬಾಲ್ ಆಟವನ್ನು 2 ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ನಾವು ಸ್ತಂಭ ನಕ್ಷೆಯಲ್ಲಿ ಯಾವ ರೀತಿಯಾಗಿ ಪ್ರತಿನಿಧಿಸಬಹುದು, ಹೋಲಿಕೆ ಪಟ್ಟಿಯನ್ನು ಉಪಯೋಗಿಸಿಕೊಂಡು ಎನ್ನುವುದನ್ನು ಈಗ ನಾವು ನೋಡುವ. ಹೋಲಿಕೆ ಪಟ್ಟಿಯನ್ನು ಉಪಯೋಗಿಸಿಕೊಂಡು ಸ್ತಂಭ ನಕ್ಷೆಯನ್ನು ರಚಿಸುವಾಗ ಒಂದಕ್ಕೊಂದು ಲಂಬವಾಗಿರುವ ಹಾಗೆ 2 ಅಡ್ಡ ರೇಖೆಗಳನ್ನು ಎಳೆದುಕೊಂಡು ಅದರಲ್ಲಿ ಸಮ ಭಾಗಗಳನ್ನು ಮಾಡಿಕೊಳ್ಳಲಾಗ್ತದೆ. ಮೊದಲಿಗೆ ನಾವು ವೈ ಅಕ್ಷದ ಮೇಲೆ ಪ್ರಮಾಣವನ್ನು ಗುರುತಿಸಬೇಕು. ಒಂದು ಮಾನ ಒಂದು ವಿದ್ಯಾರ್ಥಿ ಸಂಖ್ಯೆಗೆ ಸಮ ಎನ್ನುವಂತಹ ಮಾನವನ್ನು ನಾವಿಲ್ಲಿ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ವೈ ಅಕ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಅಲ್ಲಿ ನಮೂದಿಸಿದರೆ, ಎಕ್ಸ್ ಅಕ್ಷದಲ್ಲಿ ಆಟಗಳು ಎನ್ನುವಂತಹ ಮಾಹಿತಿಯನ್ನು ನಾವಲ್ಲಿ ಪ್ರತಿನಿಧಿಸ್ತೇವೆ. ಹಾಗಾಗಿ ಮೊದಲಿಗೆ ನಾವೀಗ ಖೋಖೋ ಆಟವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 6 ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ 6ಅನ್ನು ಪ್ರತಿನಿಧಿಸುವಂಥ ಒಂದು ಹೋಲಿಕೆ ಪಟ್ಟಿಯನ್ನು ನಾವಿಲ್ಲಿ ನೇರವಾಗಿ ನಿಲ್ಲಿಸುವ. ಖೋಖೋ ಆಟವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 6. ಹಾಗೆಯೇ ಕಬಡ್ಡಿ ಆಟವನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ 4. ಹಾಗಾಗಿ ವೈ ಅಕ್ಷದಿಂದ ಯಾವ ಅಂತರದಲ್ಲಿ ಮೊದಲನೇ ಸ್ತಂಭವನ್ನು ನಿಲ್ಲಿಸಲಾಗಿದೆಯೋ ಅಷ್ಟೇ ಅಂತರವನ್ನು ಕಾಪಾಡಿಕೊಂಡು ಇನ್ನೊಂದು ಸ್ತಂಭವನ್ನು ನಾವಲ್ಲಿ ಅಡ್ಡ ರೇಖೆಯ ಮೇಲೆ ನಿಲ್ಲಿಸಲಾಗ್ತದೆ. ಈ ಸ್ತಂಭವು ಕಬಡ್ಡಿ ಆಟವನ್ನು ಪ್ರತಿನಿಧಿಸುವ ವಿದ್ಯಾರ್ಥಿಗಳನ್ನು ಸೂಚಿಸುತ್ತದೆ. ಹಾಗೆ ಫುಟ್ಬಾಲ್ ಆಟವನ್ನು 5 ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ. ಇನ್ನೊಂದು ಸ್ತಂಭವನ್ನು ಈ 2 ಸ್ತಂಭಗಳ ನಡುವೆ ಅಂತರ ಎಷ್ಟಿದೆಯೋ ಅಷ್ಟೇ ಅಂತರವನ್ನು ಕಾಪಾಡಿಕೊಂಡು ಇನ್ನೊಂದು ಸ್ತಂಭವನ್ನು ನಾವು ಈ ರೀತಿಯಾಗಿ ನಿಲ್ಲಿಸಲಾಗ್ತದೆ. ಹಾಗೆಯೇ ಕ್ರಿಕೆಟ್ ಆಟವನ್ನು ಇಷ್ಟಪಡುವ ವಿದ್ಯಾರ್ಥಿಗಳು 3 ವಿದ್ಯಾರ್ಥಿಗಳಿದ್ದಾರೆ. ಆ 3 ವಿದ್ಯಾರ್ಥಿಗಳು ಪ್ರತಿನಿಧಿಸುವಂತಹ ಇನ್ನೊಂದು ಸ್ತಂಭವನ್ನು ನಾವಿಲ್ಲಿ ನಿಲ್ಲಿಸ್ತೇವೆ. ಹಾಗೆಯೇ ಇನ್ನೊಂದು ಆಟ ಬಾಸ್ಕೆಟ್ಬಾಲ್ ಆಟ, 2 ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ. ಈ ರೀತಿಯಾಗಿ ಸ್ತಂಭವನ್ನು ನಿಲ್ಲಿಸ್ತೇವೆ. ಈ ಸ್ತಂಭಗಳ ಅಗಲ ಒಂದೇ ಆಗಿದೆ. ಸಮ ಅಂತರದಲ್ಲಿ ಅಡ್ಡರೇಖೆಯ ಮೇಲೆ ನಿಲ್ಲಿಸಲಾಗಿದೆ. ಇದಕ್ಕೆ ನಾವು ಸ್ತಂಭಲೇಖ ನಕ್ಷೆ ಎಂದು ಹೇಳುತ್ತೇವೆ. ಇಲ್ಲಿ ಪ್ರತಿಯೊಂದು ಸ್ತಂಭದ ಕೆಳಗೆ ಆ ಸ್ತಂಭವು ಪ್ರತಿನಿಧಿಸುವಂತಹ ಆಟವನ್ನು ನಾವಲ್ಲಿ ಬರೀಬೇಕಾಗಿ ಬರ್ತದೆ. ಮೊದಲಿಗೆ ಖೋಖೋ ಆಟ. ಹಾಗಾಗಿ ಕೇಸರಿ ಬಣ್ಣ ಸೂಚಿಸ್ತಾ ಇರುವಂಥದ್ದು ಇಲ್ಲಿ ಖೋಖೋ ಆಟ. ಹಾಗೆ ನೆಕ್ಸ್ಟು ಇಲ್ಲಿ 4 ವಿದ್ಯಾರ್ಥಿಗಳು ಇಷ್ಟಪಡುವಂತಹ ಆಟ ಕಬಡ್ಡಿ ಆಟ. ಅದೇ ರೀತಿಯಾಗಿ 5 ವಿದ್ಯಾರ್ಥಿಗಳು ಇಷ್ಟಪಡುವಂತಹ ಆಟ ಫುಟ್ಬಾಲ್
ಫುಟ್ಬಾಲ್, ಹಾಗೆಯೇ 3 ವಿದ್ಯಾರ್ಥಿಗಳು ಕ್ರಿಕೆಟ್ ಆಟವನ್ನು ಇಷ್ಟಪಟ್ಟಿದ್ದಾರೆ. ಹಾಗೆ 2 ವಿದ್ಯಾರ್ಥಿಗಳು ಬಾಸ್ಕೆಟ್ಬಾಲ್ ಆಟವನ್ನು ಇಷ್ಟಪಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಹೋಲಿಕೆ ಪಟ್ಟಿಯನ್ನು ಉಪಯೋಗಿಸಿಕೊಂಡು ನಾವು ಸ್ತಂಭಲೇಖ ನಕ್ಷೆಯನ್ನು ರಚಿಸ್ತೇವೆ. ಇಲ್ಲಿ ಸ್ತಂಭಗಳ ಎತ್ತರವೇ ಈ ಒಂದು ದತ್ತಾಂಶಗಳ ಫಲಿತಾಂಶವಾಗಿರ್ತದೆ. ಈ ಸ್ತಂಭಲೇಖವನ್ನು ನಾವು ವಿಶ್ಲೇಷಣೆ ಮಾಡುವುದಾದರೆ ಯಾವ ಆಟವನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ, ಇಲ್ಲಿ ಸ್ತಂಭದ ಎತ್ತರ ಯಾವುದು ಹೆಚ್ಚಾಗಿದೆ ಆ ಆಟವನ್ನು ವಿದ್ಯಾರ್ಥಿಗಳು ತುಂಬ ಇಷ್ಟಪಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಇಲ್ಲಿ ಕೆಲವೊಮ್ಮೆ ನಾವು ಇಲ್ಲಿ ಖೋಖೋ ಎನ್ನುವುದನ್ನು ಬರೆಯಬಹುದು ಅಥವಾ ಖೋಖೋ ಆಟದ ಚಿತ್ರವನ್ನು ಕೂಡ ಅಲ್ಲಿ ಅಂಟಿಸಬಹುದು. ಹಾಗಾಗಿ ಅನಕ್ಷರಸ್ಥರು ಸಹಿತ ಆ ಚಿತ್ರವನ್ನು ನೋಡಿಕೊಂಡು ಈ ಆಟವನ್ನು ಹೆಚ್ಚು ಜನ ಇಷ್ಟಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಅವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ನಾವು ನಕ್ಷೆಗಳ ಮೂಲಕ ಕೂಡ ದತ್ತಾಂಶಗಳನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಈ ಸಂಚಿಕೆಯ ಅಧ್ಯಾಯದಲ್ಲಿ ನಾವೇನು ಚರ್ಚಿಸಿದೆವು? ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡುವ ಸಂಖ್ಯೆಗಳ ಸಂಗ್ರಹವನ್ನು ಅಂಕಿಅಂಶಗಳು ಎನ್ನುತ್ತೇವೆ ಎನ್ನುವಂತಹ ವಿಚಾರವನ್ನು ತಿಳಿದುಕೊಂಡೆವು. ಕೊಟ್ಟಿರುವ ಅಂಕಿಅಂಶಗಳನ್ನು ಎಣಿಕೆ ಅಥವಾ ಗೀಟುಗಳು ಅಥವಾ ತಾಳೆ ಗುರುತುಗಳ ಸಹಾಯದಿಂದ ಕೋಷ್ಟಕದ ರೂಪದಲ್ಲಿ, ಗೀಟುಗಳು ಅಂತ ಹೇಳಿದರೆ ಸಾಮಾನ್ಯವಾಗಿ ಈ ರೀತಿಯಾಗಿ ಗೀಟುಗಳನ್ನು ಎಳೆದುಕೊಳ್ಳುವುದರ ಮೂಲಕ ನಾವು ನಮಗೆ ಬೇಕಾದ ಮಾಹಿತಿಯು ಬೇಗನೆ ಪಡೆಯಲು ಸಹಾಯವಾಗುತ್ತದೆ ಎನ್ನುವಂಥ ವಿಷಯವನ್ನು ತಿಳಿದುಕೊಂಡೆವು. ಹಾಗೆಯೇ ಚಿತ್ರಗಳನ್ನು ಈ ಮೊದಲೇ ನಾವು ನೋಡಿದ ಹಾಗೆ ಆ್ಯಪಲ್ ಅಥವಾ ಆರೆಂಜ್ ಈ ರೀತಿಯ ಚಿತ್ರಗಳನ್ನು ಉಪಯೋಗಿಸಿಕೊಂಡು ದತ್ತಾಂಶಗಳಿಗೆ ಚಿತ್ರನಕ್ಷೆಯನ್ನು ರಚಿಸಲು ನಾವು ಕಲಿತಿದ್ದೇವೆ. ಒಂದು ಚಿತ್ರನಕ್ಷೆಯನ್ನು ಅರ್ಥ ಮಾಡಿಕೊಳ್ಳಲು ನಂತರ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲು ಸಹ ಕಲಿತಿದ್ದೇವೆ. ನಿರ್ದಿಷ್ಟ ಸಂಖ್ಯೆ ವಿವರಗಳನ್ನು ಅಥವಾ ವಸ್ತುಗಳನ್ನು ಒಂದು ಸಂಕೇತದಿಂದ ಸೂಚಿಸಿ ಚಿತ್ರನಕ್ಷೆಯನ್ನು ಯಾವ ರೀತಿಯಾಗಿ ನಾವು ರಚಿಸಬಹುದು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಕೊಟ್ಟಿರುವ ಅಂಕಿಅಂಶಗಳಿಗೆ ಈ ರೀತಿಯ ಸ್ತಂಭಲೇಖ ನಕ್ಷೆಯನ್ನು ನಾವು ಸಮ ಅಗಲವಿರುವ ಮತ್ತು ಸಮಾನ ಅಂತರದಲ್ಲಿರುವ ಸ್ತಂಭಗಳನ್ನು ಅಡ್ಡವಾಗಿ ಮತ್ತು ಅಥವಾ ಲಂಬವಾಗಿ ಎಳೆದು ಸೂಚಿಸುವುದು ಹೇಗೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸ್ತಂಭದ ಉದ್ದವು ಅಗತ್ಯವಿರುವಂತಹ ಮಾಹಿತಿಯನ್ನು ನಮಗೆ ಕೊಡುತ್ತದೆ. ಇದನ್ನು ಮಾಡಬೇಕಾದ್ರೆ ನಮಗೆ ಅವಶ್ಯಕವಾಗಿ ಪ್ರಮಾಣದ ಅಗತ್ಯ ಇರ್ತದೆ. ಸೂಕ್ತವಾದ ಪ್ರಮಾಣವನ್ನು ತೆಗೆದುಕೊಂಡು ನಾವು ಸ್ತಂಭಲೇಖ ನಕ್ಷೆಯನ್ನು ರಚಿಸುವುದು ಹೇಗೆ ಎನ್ನುವುದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಈ ಪರಿಕಲ್ಪನೆಯ ಕೊನೆಯ ಭಾಗವಾಗಿ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಪ್ರಯತ್ನಿಸಲಿ ಎನ್ನುವಂತಹ ಮಾಹಿತಿಯನ್ನು ಹೇಳಬಹುದು. ಒಬ್ಬ ಪುಸ್ತಕ ಅಂಗಡಿಯನ್ನು ಕ್ರಮವಾಗಿ 6 ದಿನಗಳಲ್ಲಿ ಮಾರಾಟ ಮಾಡಿರುವ ಗಣಿತ ಪುಸ್ತಕಗಳ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದೆ. ಈ ದತ್ತಾಂಶಗಳನ್ನು ಸೂಚಿಸುವ ಒಂದು ಸ್ತಂಭ ನಕ್ಷೆಯನ್ನು ಸೂಕ್ತ ಪ್ರಮಾಣ ಆಯ್ಕೆ ಮಾಡಿಕೊಂಡು ರಚಿಸಲು ವಿದ್ಯಾರ್ಥಿಗಳಿಗೆ ನಾವು ತಿಳಿಸಬಹುದು. ಈ ಪರಿಕಲ್ಪನೆಗೆ ಸಂಬಂಧಿಸಿದ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಸಹಿತ ಮಕ್ಕಳಿಗೆ ತಿಳಿಸಬಹುದು.